ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರಿ, ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಆಮೇನ್. ಅಲ್ಲೆಲ್ಲ ಈ ವಾಕ್ಯದ ಅರ್ಥ ಏನೆಂದರೆ, ಒಳ್ಳೆ ಮನಸ್ಸಾಕ್ಷಿ ಅಂದರೆ ಯಾರಲ್ಲಿ ಒಳ್ಳೆ ಗುಣಗಳಿರುತ್ತದೋ, ಪ್ರೀತಿ, ದಯೆ, ಕರುಣೆ, ಇಂಥ ಗುಣಗಳನ್ನು ಯಾರು ಹೊಂದಿರುತ್ತಾರೋ, ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಹೋದಾಗ ಬೇರೆ ನಮ್ಮನ್ನು ಹೊಗಳೋದಕ್ಕಿಂತ ನಮ್ಮ ಮನಸ್ಸಲ್ಲೇ ಒಂದು ಭಾವನೆ ಬರಬೇಕು. ಒಳ್ಳೆ ಸಾಕ್ಷಿಯಾಗಿ ನಾವೇ ನಮ್ಮ ಮನಸ್ಸಾಕ್ಷಿಯಾಗಿ ಭಾವನೆಯನ್ನು ಹೊಂದಿಕೊಳ್ಳಬೇಕು. ಈ ವಾಕ್ಯವು ದೇವರನ್ನು ತಿಳಿಸಿಕೊಡುತ್ತದೆ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದ ತಂದೆ ಸಪ್ಪ, ನಿಮಗೆ ಸ್ತೋತ್ರ ರಾಜ. ಕರ್ತನೇ ಕೊಟ್ಟಿರುವ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ಈ ವಾಕ್ಯವ ಸ್ವಾಮಿ ಎಲ್ಲರ ಮನಸ್ಸಿನಲ್ಲಿ ಸಹಾಯ ಮಾಡಬೇಕಂದಪ್ಪ. ಎಲ್ಲರಪ್ಪ ತಿರುಗಿಕೊಳ್ಳುವಾಗ ಸಹಾಯ ಮಾಡಬೇಕಂದಪ್ಪ.